ನನ್ನ ಸಹೋದರ ಅನುಭವಿಸಿದ ನೋವು ಅವರು ಅನುಭವಿಸಬೇಕು. ರೇಣುಕಾಸ್ವಾಮಿ ಫೋಟೋ ನೋಡಿದರೆ ಕರುಳು ಕಿತ್ತು ಬರುತ್ತೆ. ಮೃತ ರೇಣುಕಾಸ್ವಾಮಿ ಸಹೋದರಿ ಸುಚಿತಾ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಫೋಟೋ ನೋಡಿ ನಮಗೆ ನೋವಾಗಿದೆ. ನನ್ನ ಸಹೋದರ ಅನುಭವಿಸಿದಂತ ನೋವನ್ನ ಅವರು ಕೂಡ ಅನುಭವಿಸಬೇಕು. ಫೋಟೋ ನೋಡಿದರೆ ಕರುಳು ಕಿತ್ತು ಬರುತ್ತೆ. ರೇಣುಕಾಸ್ವಾಮಿ ಫೋಟೋ ನೋಡಿ ನಮಗೆ ನೋವಾಗಿದೆ. ಈ ಫೋಟೋವನ್ನ ತೋರಿಸಬೇಡಿ ಅಂತ ತಂದೆ ಹೇಳಿದ್ರು. ಅಭಿಮಾನಿ ಸ್ನೇಹಿತ ಅಂತ ಅಂದುಕೊಂಡು ಇವನ್ನ ಬಿಡಬಹುದಾಗಿತ್ತು. ಆದರೆ ಮೃಗಗಳ ರೀತಿಯಾಗಿ ಈ ರೀತಿ ವರ್ತನೆ ಮಾಡಿದ್ದಾರೆ ಅಂತ ಭಾವುಕರಾಗಿ ಮೃತ ರೇಣುಕಾಸ್ವಾಮಿ ಸಹೋದರಿ ಸುಚಿತಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಫೋಟೋಗಳನ್ನ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ, ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಈ ರೀತಿಯಾಗಿ ಕ್ರೂರವಾಗಿ ಹಿಂಸೆ ಕೊಟ್ಟು ಆತನನ್ನ ಸಾಯಿಸಿದ್ದಾರಲ್ಲ ನನ್ನ ಸಹೋದರನನ್ನ, ಅದೇ ರೀತಿ ಅವರಿಗೂ ಕೂಡ ಹಿಂಸೆ ಅನುಭವಿಸಬೇಕು, ಅವರು ಕೂಡ ಅದೇ ರೀತಿ ಸಾವನ್ನಪ್ಪಬೇಕು, ಅವರಿಗೂ ಕೂಡ ಹಿಂಸೆ ಆಗಬೇಕು, ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಕಣ್ಣೀರಿಟ್ಟಿದ್ದಾರೆ. ಭಾವುಕರಾಗಿ ಸುಚಿತಾ ಮಾತನಾಡಿದ್ದಾರೆ. ಈ ಫೋಟೋವನ್ನ ತೋರಿಸಬೇಡಿ ಅಂತ ನಮ್ಮ ತಂದೆ ಹೇಳಿದ್ರು. ರೇಣುಕಾಸ್ವಾಮಿಯನ್ನ ತಮ್ಮ ಸಹೋದರ ಅಂತನೋ ಸ್ನೇಹಿತ ಅಂತನೋ ಅಟ್ಲೀಸ್ಟ್ ಕೊನೆಗೆ ಬಿಟ್ಬಿಡ್ಬಹುದಾಗಿತ್ತು. ಇಷ್ಟೆಲ್ಲ ಹಿಂಸೆ ಕೊಟ್ಟರಲ್ಲ, ಅದಾದ ಬಳಿಕ ಬದುಕೊಳ್ಳಿ ಬಡಜೀವ ಅಂತ ಬಿಡಬಹುದಾಗಿತ್ತು. ಆದರೆ ಬಿಡಲಿಲ್ಲ. ಈ ರೀತಿಯಾಗಿ ಹಿಂಸೆ ಕೊಟ್ಟಿದ್ದಾರಲ್ಲ, ಅವರಿಗೂ ಇದೇ ರೀತಿ ಹಿಂಸೆ ಅನುಭವಿಸುವಂತೆ ಆಗಬೇಕು ಅಂತ ಮೃಗಗಳ ಈ ವರ್ತನೆಗೆ ಭಾವುಕರಾಗಿ ಮಾತನಾಡಿದ್ದಾರೆ ಸುಚಿತಾ. ಒಬ್ಬ ಸಹೋದರ ಅಂತ ತಿಳ್ಕೊಂಡು ಆತನ್ ಬಿಡ್ಬೋದಾಗಿತ್ತು. ಅವರು ಒಬ್ಬ ತಮ್ಮ ಅಥವಾ ತಂಗಿಯನ್ನ ಅನ್ನೋ ಆಟೋರು ತುಂಬಾ ಜನ ಇದಾರೆ. ಆತರ ಅವನು ಕೂಡ ಒಬ್ಬ ತಮ್ಮನಂತ ತಿಳ್ಕೊಂಡು ಆಗ್ಲಿ ತಪ್ಪು ಮಾಡಿದ್ದೇ ಆಗಿದ್ದಲ್ಲಿ ಅವ್ರಿಗೆ ಮಾಡ್ಬಿಟ್ಟು ಕಳಿಸ್ಬೋದಾಗಿತ್ತು. ಅವ್ನ್ ಯಾವ ರೀತಿ ಇದ್ರು ಕೂಡ ನಾವ್ ಅವನ್ನ ನೋಡ್ಕೊಂತ ಇದ್ವಿ ಇಲ್ಲಿ ಮನೆಗ್ ಬಂದ್ರೆ. ಅದನ್ ಬಿಟ್ಟು ಇವ್ರು ಇಷ್ಟು ಕೊಲೆ ಮಾಡಿ ಒಂದ್ ಮಂತನ ಜೀವನನೇ ಹಾಳು ಮಾಡಿದ್ರಲ್ಲ ಮೇಡಮ್, ಅದು ಕೂಡ ನಮಗ್ ಬೇಜಾರ ಅನ್ಸುತ್ತೆ. ಅಷ್ಟು ಬೇಡ್ಕೊಂಡ್ರು ಕೂಡ ಬಿಟ್ಟಿಲ್ವಲ್ಲ ಇವ್ರು. ಯಾಕಂದ್ರೆ ನಮ್ ಫ್ಯಾಮಿಲಿ ಯಾವತ್ತೂ ಯಾರನ್ನು ಬೇಡ್ದವ್ರಲ್ಲ. ಅವ್ನ್ ಆ ರೀತಿಯಾಗಿ ಬೇಡ್ಕೊಂತಿದ್ದಾನ, ನನಗ್ ಪ್ರಾಣ ಭಿಕ್ಷೆ ಕೊಡಿ ನೀವು ಅಂತ. ಆ ಬೇಡ್ಕೊಂಡಿದ್ಕಾರ ಆ ವ್ಯಕ್ತಿ ಕರುಣೆ ಅನ್ನೋದ್ ಬರ್ಲಿಲ್ವಾ? ಹೌದು, ಅವ್ರ ಮನೆಯಲ್ಲೂ ಅಪ್ಪ ಅಮ್ಮ ಇರ್ತಾರೆ, ಅವ್ರ ಹೆಂಡತಿ ಇದಾರೆ ಅನ್ನೋ ಒಂದು ಕಲ್ಪನೆ ಕೂಡ ಅವ್ರಿಗೆ ಬಂದಿಲ್ವಾ ಅನ್ನೋದೇ ನಮಗ್ ಬೇಜಾರ್ ಅನ್ಸುತ್ತೆ ಮೇಡಮ್. ಅವ್ನ್ ಯಾವ ಸ್ಥಿತಿಯೆಲ್ಲ ಕಳ್ಸಿದ್ರು ಕೂಡ ನಾವು ನೋಡ್ತಿದ್ವಿ. ಯಾಕಂದ್ರೆ ನಮ್ಮ ಮನೆ 98 ವರ್ಷ ಅಜ್ಜಿ ಬೆಡ್ ರಿಡನ್ ಇದಾರೆ 1 ವರ್ಷದಿಂದ. ಅವ್ರು ಕೂಡ ಹೆಂಗ್ ನೋಡ್ತಿದ್ವ ಇವನು ಕೂಡ ಅದೇ ತರ ನೋಡ್ತಿದ್ವಿ. ಅಟ್ಲೀಸ್ಟ್ ಜೀವನಾರು ಇದೆಯಲ್ಲಪ್ಪ ಅನ್ಕೊಂಡು. ಒಬ್ಬ ಸಹೋದರ ಅಂತ ತಿಳ್ಕೊಂಡು ಆತನ್ ಬಿಡ್ಬೋದಾಗಿತ್ತು. ಅವರು ಒಬ್ಬ ತಮ್ಮ ಅಥವಾ ತಂಗಿ